ನಮಸ್ಕಾರ ಎಲ್ರಿಗೂ. ಏನಪ್ಪ ಅಭಿಷೇಕ್ ಬೆಳಗ್ಗೆನೇ ಕುಕ್ಕರ್ ಮುಚ್ಚಳ ತೆಗೆದುಬಿಟ್ಟು ಏನೋ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರೆ, ಹೌದು ಕಣ್ರಿ, ನಾನಿವತ್ತು ನಿಮಗೆ ಕಡಿಮೆ ಮಸಾಲೆಯುಕ್ತ ಮತ್ತು ಏನು ಮಸಾಲೆ ಪದಾರ್ಥ ರುಬ್ಬಾಕದೆ ಮಾಡುವಂಥ ವೆಜಿಟೇಬಲ್ ಪಲಾವ್ ತೋರಿಸ್ತಾ ಇದ್ದೀನಿ. ಒಂದು ದೊಡ್ಡ ಕುಕ್ಕರಲ್ಲಿ 10ರಿಂದ 12 ಚಮಚ ಆಗೋಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾದ ನಂತರ ನಾವು ಪಲಾವ್ಗೆ ಹಾಕುವಂಥ ಮಸಾಲೆ ಪದಾರ್ಥಗಳು ಅಂದರೆ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಜೊತೆಗೆ ಸ್ವಲ್ಪ ಅನಾನಸು, ಸ್ವಲ್ಪ ಜಾಪತ್ರೆ, ಸ್ವಲ್ಪ ಕಲ್ಲು ಹಾಕಿ ಬಾಡಿಸ್ಕೊಳ್ಳಿ. ಅದಾದ ನಂತರ 10ರಿಂದ 12 ಹಸಿಮೆಣಸಿನ್ಕಾಯಿ, ಆಮೇಲೆ 4 ಮೀಡಿಯಮ್ ಸೈಜಷ್ಟು ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡು ಹಾಕ್ಕೊಳ್ಳಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜಷ್ಟು ಬೆಳ್ಳುಳ್ಳಿ, 1.5 ಇಂಚಷ್ಟು ಶುಂಠಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ 2 ಟೊಮ್ಯಾಟೊ, ಮೀಡಿಯಮ್ ಸೈಜ್ ಟೊಮ್ಯಾಟೊ ಹೆಚ್ಚಾಕದೆ, ಅದಾದಮೇಲೆ 1 ಹಿಡಿಯಷ್ಟು ಪುದೀನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದು ಸ್ವಲ್ಪ ಬಾಡಿ ಬೆಂದ ಮೇಲೆ 2.5 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ. ಇದಾದಮೇಲೆ ತಿರ್ಗಾ ಬಾಡಿಸ್ಬಿಟ್ಟು ನಾನಿಲ್ಲಿ 3/4 kg 1 kg ಆಗುವಷ್ಟು ಹುರುಳಿಕಾಯಿ, ಗೆಡ್ಡೆಕೋಸು, ಕ್ಯಾರೆಟು ಮತ್ತು ನಾಟಿ ಬಟಾಣಿನ ಮೊದಲೇ ನೀರಲ್ಲಿ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಹಾಕಿ ಚೆನ್ನಾಗಿ ತಿರ್ಗಾ ತಟ್ಟೆ ಮುಚ್ಚಿ 1-2 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೆ. ಅದಾದಮೇಲೆ 1/4 ಹಿಡಿಯಷ್ಟು ಕಾಯಿ ತುರಿ ಹಾಕ್ಕೊಂಡು 3 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿ ಮೊದಲೇ ನೆನೆಸಿಟ್ಟಿರೋ ಅಂಥ 2 ಪಾವಷ್ಟು ಅಕ್ಕಿ, ಇಲ್ಲಿ 1 ಪಾವ್ಗೆ 2 ಪಾವ್ ನೀರು ಹಾಕ್ತೀನಿ. ಸೊ ದಟ್ ನಾನು 4 ಪಾವ್ ನೀರು ಹಾಕಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತಿರುವಿ ಕುಕ್ಕರ್ ಮುಚ್ಚಿ 2 ವಿಸಿಲ್ ಬರ್ಸಿದ್ರೆ ಬಿಸಿಯಾದ ರುಚಿಯಾದ ಕಡಿಮೆ ಮಸಾಲೆಯುಕ್ತ ಮತ್ತು ಏನು ಮಸಾಲೆ ಪದಾರ್ಥ ರುಬ್ಬಾಕದೆ ಮಾಡುವಂಥ ವೆಜಿಟೇಬಲ್ ಪಲಾವ್ ಸವಿಯಲು ಸಿದ್ಧ. ಧನ್ಯವಾದಗಳು. ನಾನು ನಿಮ್ಮ ಅಭಿಷೇಕ್ ಅಶೋಕ್ ರಾಜು. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಹೀಗೆ ಫಾಲೋ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ. ಜೊತೆಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು. ಥ್ಯಾಂಕ್ ಯು ಒನ್ಸ್ ಅಗೇನ್.